ಹಲೋ ಫ್ರೆಂಡ್ಸ್, ನಾನು ಈ ದಿನ ಮೆಂತ್ಯ ಸೊಪ್ಪಿನ ಬೋಂಡ ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಮತ್ತು ಇದು ಸಬ್ಜಿ ಬೋಂಡ ಅಂತ ಮಾಡ್ತಾರೆ ಉತ್ತರ ಭಾರತದಲ್ಲಿ. ಎಲ್ಲ ಥರದ ಸೊಪ್ಪುಗಳನ್ನು ಹಾಕ್ತಾರೆ. ಮೇಥಿ ಬೋಂಡ ಅಂತ ಮಾಡ್ತಾರೆ, ಓನ್ಲಿ ಮೆಂತ್ಯ ಸೊಪ್ಪು ಮಾತ್ರ ಹಾಕ್ತಾರೆ. ನಾನು ಮೆಂತ್ಯ ಸೊಪ್ಪಿನ ಜೊತೆಗೆ ಪಾಲಕ್ ಸೊಪ್ಪು ಸಹ ಹಾಕ್ತಾಯಿದ್ದೀನಿ. ಹಾಗಾಗಿ ಇದು ಸಬ್ಜಿ ಬೋಂಡ ಅಂತ ಸಹ ಹೇಳ್ಬೋದು. ಇದಕ್ಕೆ ಇದೆಷ್ಟು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ. ಇವಾಗ ಹಚ್ತೀನಿ ಮತ್ತು ಇದಕ್ಕೆ ಏನೇನು ಸಾಮಗ್ರಿಗಳನ್ನು ಸೇರಿಸ್ತೀನಿ ಅಂತ ತೋರಿಸ್ತೀನಿ ನೋಡಿ. ತುಂಬ ಒಳ್ಳೆಯದು, ಆರೋಗ್ಯಕರ. ಯಾವಾಗಾದರೂ ಒಂದೊಂದು ಸರಿ ಮಾಡ್ಕೊತೀನಿ. ಸ್ನ್ಯಾಕ್ಸ್ ಐಟಮ್ಸ್ ಮಕ್ಕಳಿಗೆಲ್ಲ ಸಹ ತುಂಬ ಇಷ್ಟ ಆಗುತ್ತೆ. ಮತ್ತು ಸೊಪ್ಪು ಯಾರು ಮೆಂತ್ಯ ಸೊಪ್ಪನ್ನು ತಿನ್ನೋದಿಲ್ಲ ಅವ್ರಿಗೆಲ್ಲ ಸಹ ಇದು ಆರಾಮಾಗಿ ಈ ಥರ ಮಾಡಿಕೊಟ್ರೆ ತಿನ್ಬೋದು. ಹಾಗಾಗಿ ಟೇಸ್ಟ್ ಹೇಗಿರುತ್ತೆ ಫ್ರೆಂಡ್ಸ್, ಒಂದ್ಸರಿ ಟ್ರೈ ಮಾಡಿ ನೋಡಿ. ಈಗ ಮುಂದೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಇವಾಗ ನೋಡಿ ಫ್ರೆಂಡ್ಸ್, ಪಾತ್ರೆ ಇಟ್ಟಿದ್ದೀನಿ ನಾನು. ಇವಾಗ ಇದಕ್ಕೆ ಸೊಪ್ಪು ಹಾಕ್ತಾಯಿದ್ದೀನಿ. ಹಚ್ಕೊಂಡಿರುವಂತಹ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ನೀವು ಎಲ್ಲ ಥರದ ಸೊಪ್ಪನ್ನು ಸೇರಿಸಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಅದೇ ಇದು ಅಂತಲ್ಲ, ನಾನು ಮಾಡಿ ನೋಡಿದ್ದೀನಿ. ನಾವು ಏನೇನು ತಿಂತೀವಿ ಆ ಸೊಪ್ಪುಗಳನ್ನೆಲ್ಲ ಸಹ ಮಿಕ್ಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ನಂತರ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಸೇರಿಸ್ತಾ ಇದ್ದೀನಿ. ನಾನು ಒಂದು ಕಟ್ಟು ತೊಗೊಂಡಿದ್ದೀನಿ. ಒಂದು ಕಟ್ಟಿಗೆ ದಪ್ಪದ್ದು 5 ಈರುಳ್ಳಿ ಸೇರಿಸಿದ್ದೀನಿ. ದಪ್ಪು 5 ಈರುಳ್ಳಿ ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ನೋಡಿ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. ನಂತರ ಕಾಳು ಸೇರಿಸ್ತಾ ಇದ್ದೀನಿ. ನೋಡಿ, ಒಂದು ಚಿಟಿಕೆಯಷ್ಟು ಕಾಳು ಸೇರಿಸ್ತಾ ಇದ್ದೀನಿ. ನಂತರ ನಾನು ಜೀರಿಗೆ ಪುಡಿ ಸೇರಿಸ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನು. ನಂತರ ಗರಂ ಮಸಾಲ ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಿದ್ದಲ್ಲಿ ಸೇರಿಸಿಲ್ಲ ಅಂದ್ರಿಲ್ಲ. ಚೆನ್ನಾಗಿರುತ್ತೆ ಟೇಸ್ಟ್. ಅದಕ್ಕೆ ನಾನು ಅರ್ಧ ಸ್ಪೂನು ಗರಂ ಮಸಾಲವನ್ನು ಸೇರಿಸ್ತಾ ಇದ್ದೀನಿ. ರಿಚ್ ಆಗಿರುತ್ತೆ ಅವೆಲ್ಲವನ್ನು ಸೇರಿಸಿದಾಗ, ಅದಕ್ಕೋಸ್ಕರ. ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನೋಡ್ಕೊಂಡು ಬೇಕಾದ್ರೆ ಸೇರಿಸ್ಕೊಳ್ಳಿ, ಕಡಿಮೆ ಅಂದರೆ. ನಾನು ಇಲ್ಲಿ 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ನಂತರ ನಾನು 1 ಬೌಲ್ ಕಡಲೆ ಹಿಟ್ಟು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇದನ್ನ. ಒಳ್ಳೆ ಗುಡ್ ಸ್ಮೆಲ್ ಬರ್ತಾ ಇದೆ ಫ್ರೆಂಡ್ಸ್, ಸೂಪರಾಗಿರುತ್ತೆ. ಸ್ವಲ್ಪ ವಾಟರ್ ಸೇರಿಸ್ಕೊತಾ ಇದ್ದೀನಿ. ಎಂಥ ಗುಡ್ ಸ್ಮೆಲ್ ಬರ್ತಾ ಇದೆ ಗೊತ್ತಾ, ಸೂಪರಾಗಿದೆ ಫ್ರೆಂಡ್ಸ್. ಒಂದು ಚಿಟಿಕೆ ಮೇಡ್ ಗರಂ ಮಸಾಲನ ಸೇರಿಸಿದ ತಕ್ಷಣ ಒಳ್ಳೆ ಗುಡ್ ಸ್ಮೆಲ್ ಬರ್ತಾ ಇದೆ. ಮೇಡ್ ಗರಂ ಮಸಾಲನ ನಾನು ಒಂದ್ಸರಿ ಮಾಡಿ ತೋರಿಸಿದ್ದೀನಿ. ಆ ಥರನೇ ಮಾಡಿ ಚೆನ್ನಾಗಿರುತ್ತೆ. ಅದೇ ನೀವು ಅಂಗಡಿಯಲ್ಲಿ ತಗೊಬಂದರೆ ಅಷ್ಟು ಗಮ್ಮನ್ನೆಲ್ಲ ಒಳ್ಳೆ ಸ್ಮೆಲ್ ಬರಲ್ಲ. ಪ್ರಯೋಗ ಮಾಡಿ ನೋಡಿ, ಹೇಳ್ತೀರಾ ನೀವು. ನೋಡಿ, ಈ ಥರ ಉಂಡೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ ನಾನು. ನಿಮಗೆ ಎಷ್ಟು ದಪ್ಪ ಬೇಕು ಅದರ ಅನುಸಾರ ಮಾಡ್ಕೊಳ್ಳಿ. ನೋಡಿ, ಈ ಥರ ನಾನು ಎಲ್ಲವನ್ನು ಸಹ ಉಂಡೆಗಳನ್ನಾಗಿ ಮಾಡ್ಕೊತೀನಿ. ನಂತರ ನಾನು ಇವಾಗ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಮಾಡ್ಕೊಂಡಿದ್ದೀನಿ ಇಷ್ಟು ಉಂಡೆಗಳನ್ನು. ಇವಾಗ ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಬೇಯ್ತಾ ಇದೆ.
ಇವಾಗ 5 ಆಯಿತು. ಇವಾಗ ಮುಗಿತು ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ನಾನು ಸಬ್ಜಿ ಬೋಂಡ ಸೂಪರಾಗಿರುತ್ತೆ ಫ್ರೆಂಡ್ಸ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲ ಥರದ ಸೊಪ್ಪುಗಳನ್ನು ಸಹ ಹಾಕಿ ಮಾಡ್ಬೋದು. ನಾನು ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಹಾಕಿ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ಮಕ್ಕಳಿಗೆಲ್ಲ ಮಾಡಿಕೊಡಿ, ತುಂಬ ಇಷ್ಟ ಆಗುತ್ತೆ. ಯಾರು ಸೊಪ್ಪು ತಿನ್ನಲ್ಲ ಅವ್ರಿಗೆಲ್ಲರೂ ಈ ರೂಪದಲ್ಲಿ ಮಾಡಿ ತಿನ್ನಿಸ್ಬೋದು. ಮತ್ತು ಇದು ಸ್ನ್ಯಾಕ್ಸು ಸಾಯಂಕಾಲ ಟೈಮು ಮಾಡ್ಬೋದು. ಮತ್ತು ಮಳೆ ಬರುವಾಗ ಮಾಡ್ಕೊಂಡು ತಿಂತಾಯಿದ್ರೆ ಸೂಪರು. ನಾನು ಇದ್ರ ಜೊತೆಗೆ ಚಟ್ನಿ ಸಹ ಮಾಡಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿರುತ್ತೆ ಚಟ್ನಿ ಜೊತೆ, ಕಾಯಿ ಚಟ್ನಿ ಜೊತೆ ತಿನ್ನಲಿಕ್ಕೆ. ಒಮ್ಮೆ ಒಂದ್ಸರಿ ಟ್ರೈ ಮಾಡಿ, ಎಂಜಾಯ್ ಮಾಡಿ, ಖುಷಿಪಡಿ, ಚೆನ್ನಾಗಿ ತಿನ್ನಿ ಫ್ರೆಂಡ್ಸ್. ಹಾಗೆ ಮರೆಯದೆ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್.